ಮಿಸ್ ಕಾಲ್ ಇದೆ. ಹಲೋ ಹಲೋ, ಮಿಸ್ ಕಾಲ್ ಇತ್ತು, ಸಾರಿ ನೋಡ್ಕೊಂಡಿರಲಿಲ್ಲ. ಸದ್ಯ ಈಗಲಾದರೂ ಕಾಲ್ ಮಾಡಿದ್ರಲ್ಲ ಅದೇ ಸಮಾಧಾನ. ನಿಮ್ಗೇನಾದರೂ ಕಾಲ್ ಮಾಡಬೇಕು ಅಂದರೆ ಅಪಾಯಿಂಟ್ಮೆಂಟ್ ತಗೋಬೇಕು ಅನ್ಸುತ್ತೆ. ಹಾಗೆಲ್ಲ ಯಾಕೆ ಹೇಳ್ತೀರಾ? ಆ ಥರ ಏನೂ ಇಲ್ಲ. ಡ್ಯೂಟಿ ಮುಗಿಸ್ಕೊಂಡು ಈಗ ತಾನೇ ಬಂದಿದ್ದೆ, ಫ್ರೆಶ್ ಅಪ್ ಆಗ್ತಿದೆ ಅದಕ್ಕೆ. ನಿಮಗೆ ಒಂದು ಗುಡ್ ನ್ಯೂಸ್ ಇದೆ. ಹೌದಾ? ಇಷ್ಟು ದಿನ ನೀವು ಯಾವ ನಿಧಿ ಬೇಕು ಅಂತ ಜಪ ಮಾಡ್ತಾ ಕೂತಿದ್ರೋ ಅದು ಇನ್ಮೇಲೆ ನಿಮ್ಮ ಪಾಲಾಗ್ತಾ ಇದೆ. ಏನು ಹೇಳ್ತಿದ್ದೀರಾ? ಗೊತ್ತಾಗ್ತಾ ಇಲ್ಲ. ಯಾವ ನಿಧಿ? ನಿಧಿ ಅಂದರೆ ನಮ್ಮ ಚಿರು ಸಾಹೇಬ್ರೆ. ಗೊತ್ತಾಗ್ಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಚಿರು ಮತ್ತು ನಿಮ್ಮ ಮಗಳು ಮದುವೆ ವಿಷಯವಾಗಿ ನಮ್ಮ ಸೌಂದರ್ಯ ನಾಳೆನೇ ಮಾತಾಡಬೇಕಂತೆ. ನನಗಿದನ್ನು ನಂಬೋಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ನನಗೆ ನಿಧಿ ಸಿಕ್ಕಂಗೆ ಆಯಿತು. ಈಗಲೇ ಇಷ್ಟೊಂದು ಖುಷಿ ಪಡಬೇಡಿ. ನಾಳೆ ದಿನ ಅವರಿಬ್ಬರು ಮದುವೆ ಆದಮೇಲೆ ಇನ್ನೂ ಜಾಸ್ತಿ ಖುಷಿ ಪಡಿ. ಬಾಯಿ ಹರಕೆಯಿಂದ ಹಾಗೆ ಆಗಲಿ. ಸರಿ, ಸದ್ಯಕ್ಕೆ ಈ ವಿಷಯ ಯಾರಿಗೂ ಹೇಳ್ದೆ ನಾನು ಕಳಿಸೋ ಲೊಕೇಶನ್ಗೆ ಬನ್ನಿ. ಬರ್ತೀನಿ, ಆದರೆ ಮನೇಲೂ ಹೇಳೋದು ಬೇಡವಾ? ಅದು ನಿಮಗೆ ಬಿಟ್ಟಿದ್ದು. ಏನು ಸಮಸ್ಯೆ ಇಲ್ಲ ಅಂದರೆ ಹೇಳಿ. ಇಷ್ಟು ದಿನ ಆದಮೇಲೆ ಒಳ್ಳೆ ನ್ಯೂಸ್ ಕೊಟ್ಟಿದ್ದೀರಾ. ನಾಳೆ ತಲೆ ಮೇಲೆ ತಲೆ ಬಿದ್ದರೂ ನಾನು ಬರೋದು ಮಿಸ್ ಮಾಡಲ್ಲ. ಸೌಂದರ್ಯ ಅವ್ರು ಹೇಳ್ಬಿಡಿ. ಆಯಿತು, ಈ ವಿಷಯ ತುಂಬ ಸೀಕ್ರೆಟ್ ಆಗಿರಲಿ. ಸರಿ ಮೇಡಮ್, ಲೊಕೇಶನ್ ಕಳಿಸಿ, ನಾನು ಬರ್ತೀನಿ. ಹಾಂ, ಕಳಿಸ್ತೀನಿ. ಮಗಳೇ, ಹುಚ್ಚು ಪ್ರೀತಿಯನ್ನು ಮುಚ್ಚಿಕೊಂಡನಲ್ಲ, ಮೆಚ್ಚಿಕೊಂಡ ಪ್ರೀತಿ ಮುಚ್ಚಿ ಹೋಯಿತಲ್ಲ. ಏನು ಮಿಸ್ಟ್ರೆ, ನೀವು ಪಾತ್ರ ಸಾಂಗ್ ಹಾಡಕ್ಕೆ ಬಂದ್ರ? ಒಂದು ಸಾಂಗ್ ನೀವು ಹಾಡಿ, ಒಂದು ಸಾಂಗ್ ನಾನು ಹಾಡ್ತೀನಿ. ನಾನು ಹಾಡು ಹೇಳಕ್ಕೆ ಬರಲಿಲ್ಲ, ನನಗೆ ನಿಮ್ಮ ಫೋನ್ ಬೇಕಿತ್ತು. ಇನ್ನೂ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ? ಏನು ಮಿಸ್ಟ್ರೆ, ಪ್ರೀತಿ ಕಳ್ಕೊಂಡು ಒದ್ದಾಡ್ತಿರೋ ನನ್ನಂತೂ ನಿಮ್ಮ ಕಣ್ಮುಂದೆ ಇದ್ರು ನಿಮ್ಮ ಪ್ರೀತಿ ಉಳಿಸ್ಕೋಬೇಕು ಅನ್ನಿಸ್ತಿಲ್ವಾ? ಅದಕ್ಕೆ ಒಂದು ಮೆಸೇಜ್ ಮಾಡಿ ಹೇಳೋಣ ಅಂತ ನಿಮ್ಮ ಮೊಬೈಲ್ ಕೇಳಕ್ಕೆ ಬಂದೆ. ನಿಮ್ಮ ಫೋನಲ್ಲೇ ಒಂದು ಮೆಸೇಜ್ ಮಾಡಿ ಸಾರಿ ಕೇಳಿ ಮಿಸ್ಟ್ರೆ. ಹೋಗ್ಲಿ ಬಿಡಿ, ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವ್ ನಾನಲ್ಲ. ಪ್ರೀತಿಗೆ ಸಹಾಯ ಮಾಡಿದೆ ಒಂದು ಜೀವನನ. ಆಯಿತು ತಗೊಳ್ಳಿ, ನಿಮ್ಮ ಕೆಲಸ ಮುಗಿಸ್ಕೊಂಡು ಆದಷ್ಟು ಬೇಗ ವಾಪಸ್ ಕೊಡಿ, ನನಗೂ ಸ್ವಲ್ಪ ಕೆಲಸ ಇದೆ. ಅಕ್ಕ, ಇಷ್ಟು ರಾತ್ರಿಯಲ್ಲಿ ಫೋನ್ ತಂದುಕೊಡು ಅಂತ ಕೇಳಿದ್ರಿ, ತಂದುಕೊಟ್ಟೆ. ನಾನು ಹೋಗಿ ಮಲ್ಕೋತೀನಿ ಅಂದರೆ ಅದೂ ಬಿಡ್ತಿಲ್ಲ. ನಾನು ಹೋಗಿ ಮಲ್ಕೊಳ್ಳ ಅಕ್ಕ? ಪ್ಲೀಸ್ ದೀಪ, ಇನ್ನೊಂದು 5 ನಿಮಿಷ ಇರು. ಆಗ್ಲಿಂದ ಅದನ್ನೇ ಹೇಳ್ತಿದ್ದೀರಾ. ನೀವು ಫೋನ್ ಇಟ್ಕೊಳ್ಳಿ, ನಾನು ಹೋಗ್ತೀನಿ. ಏನು ಗೊತ್ತಾ ದೀಪ, ಅವ್ನು ಅವಾಗಲೂ ಏನೋ ಮೆಸೇಜ್ ಮಾಡಿದ್ದ, ಆದರೆ ಡಿಲೀಟ್ ಮಾಡಿಬಿಟ್ಟಿದ್ದಾನೆ. ಅದು ಏನು ಅಂತ ಗೊತ್ತಾಗ್ತಿಲ್ಲ. ಹೌದಾ? ಫೋನ್ ಮಾಡಿ ಕೇಳಿ. ಇಲ್ಲ, ಮೆಸೇಜ್ ಮಾಡ್ತೀನಿ. ಪ್ರೀತಿ ಮಾಡಿದ್ರೆ ಇಷ್ಟೆಲ್ಲ ಕಷ್ಟ ಇರತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಇಷ್ಟೊತ್ತಾದರೂ ಅವ್ರ ಕಡೆಯಿಂದ ರಿಪ್ಲೈನೇ ಬಂದಿಲ್ವಲ್ಲ? ಆಗಲೇ ಮೆಸೇಜ್ ಮಾಡಿದ್ದಲ್ಲ, ಏನದು? ನಾನು ಅಷ್ಟೇ, ದೀಪನ್ ಫೋನಿಂದ ನಾನೇ ಮೆಸೇಜ್ ಕಳಿಸ್ತಿರೋದು. ಆಯ್ತಾ ಮಿಸ್ಟ್ರೆ? ಒಂದು 5 ನಿಮಿಷ ಕೊಟ್ಟೆ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ಮಿಸ್ಟ್ರೆ, ಪ್ರೀತಿ ಮಾಡಬಾರದು, ಮಾಡಿದರೆ ಬೇರೆ ಫೋನು ತಗೊಳ್ಳಬಾರದು. ಕಾಮಿಡಿ ಮಿಸ್ಟ್ರೆ, ಕಾಮಿಡಿ. ಬೇಗ ಫೋನ್. ಮೇಷ್ಟ್ರೆ, ಗೊತ್ತಿರೋ ಸಾಂಗ್ ಎಲ್ಲ ಆಡ್ಬಿಟ್ಟೆ, ಇನ್ನೂ ಆಗ್ಲಿಲ್ವಾ? ಆಗೋಯ್ತು, ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ. ಸರಿ, ನೀವು ಮಲ್ಗಿ.
ಎಷ್ಟೊತ್ತು ಫೋನು. ಯಾಕೆ ಇಷ್ಟೊತ್ತು ಫೋನ್ ಮಾಡ್ತಾವ್ರೆ? ಹಲೋ ಹಲೋ ಏನು ಮಾಡ್ತಿದ್ಯಾ? ಅರ್ಚನಾ ಅವರೇ, ಇದೇ ನಿಮ್ಮ ವಾಯ್ಸ್ ನಮ್ಮ ದೀಪ ಪುಟ್ಟಿ ಥರ ಆಗ್ಬಿಟ್ಟಿದೆ. ಅಯ್ಯೋ ಅಣ್ಣ, ಈ ದೀಪನೇ ಮಾತಾಡ್ತಿರೋದು. ಪುಟ್ಟಿ ನೀನಾ? ಇಲ್ಲಿ ನಾನು ರಾಹುಲ್ ಅವ್ರ ಜೊತೆ ಸಿಕ್ಕಾಕೊಂಡಿರೋ ಥರ ಅಲ್ಲ, ಅರ್ಚನಾ ಅವ್ರ ಜೊತೆ ನೀನು ಸಿಕ್ಕಾಕೊಂಡಿದ್ಯಾ? ಹೌದು, ಏನು ಮಾಡಲಿ, ಇಲ್ಲಿ ಅಕ್ಕ ನಿದ್ದೆ ಹೋಗಿದ್ದಾರೆ. ಇಲ್ಲಿ ಮೇಷ್ಟ್ರು ನಿದ್ದೆ ಮಾಡ್ತಾ ಇದ್ದಾರೆ. ಹಿಂಗೆ ಇವ್ರನ್ನ ಬಿಟ್ರೆ ಆಗಲ್ಲ ಅಣ್ಣ. ಬರೀ ಫೋನಲ್ಲಿ ಜಗಳ ಆಡ್ತಿರ್ತಾರೆ, ಒಬ್ರು ಮಾತೇ ಆಡ್ಸಲ್ಲ. ಅದು ನಿಜಾನೇ, ಆದ್ರೆ ಇವರಿಬ್ರು ಸರಿ ಹೋಗೋದಕ್ಕೆ ಏನು ಮಾಡೋದು? ನಾಳೆ ರಾಹುಲ್ ಅಣ್ಣನ ಇಲ್ಲಿ ಕರ್ಕೊಂಡು ಬಾ, ಯಾವ್ದಾದ್ರು ಹೋಟ್ಲಲ್ಲಿ ಭೇಟಿ ಮಾಡ್ಸೋಣ. ಹಾಗಂತ್ಯಾ? ಸರಿ, ನಾನು ಅಕ್ಕಂಗೆ ಒಪ್ಪಿಸಿ ಕರ್ಕೊಂಡ್ಬಿಡ್ತೀನಿ. ಸರಿ ಆಯಿತು, ನೀನು ನೆಮ್ಮದಿಯಿಂದ ಮಲ್ಕೋ, ನಾನು ಬೆಳಿಗ್ಗೆ ಕರ್ಕೊಂಡ್ಬರ್ತೀನಿ. ಇನ್ನೆಲ್ಲಿ ಮಲ್ಗೋದಣ್ಣ, ಆಗಲೇ ಬೆಳಗಿನ ಜಾವ ಆಯಿತು. ಸೂರ್ಯ ಹುಟ್ಟುವರೆಗಾದ್ರೂ ಸ್ವಲ್ಪ ಕಣ್ಣಿಗೆ ನಿದ್ದೆ ಬರಲಿ. ಸರಿ, ಬೆಳಿಗ್ಗೆ ಸಿಗ್ತೀನಿ. ಸರಿ ಪುಟ್ಟಿ.